ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಹುಂಜಿನಾಳ ಗ್ರಾಮದ ಸರ್ವೆ ನಂಬರ್ 14ರ 58 ಮತ್ತು 59ನೇ ಸಾಲಿನ ಜಮೀನು ತೋಟಿ ಇನಾಂ ಭೂಮಿಯಾಗಿದ್ದು, ಇದು ಮೂಲತಃ ಗ್ರಾಮದ ಮಾದಿಗ ಸಮುದಾಯದ ತೋಟಿ ಸೇವೆ ಸಲ್ಲಿಸುತ್ತಿದ್ದ ವ್ಯಕ್ತಿಗೆ ಮಂಜೂರಾಗಿರುವ ಭೂಮಿ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಆದರೆ ಪ್ರಸ್ತುತ ಪಹಣಿ ಸೇರಿದಂತೆ ಕಂದಾಯ ಇಲಾಖೆಗಳಲ್ಲಿ ಛಲವಾದಿ ಸಮುದಾಯದ ಕೆಲವರ ಹೆಸರುಗಳು ದಾಖಲಾಗಿರುವುದು ಹಾಗೂ ಅವರು ಜಮೀನನ್ನು ಉಳುಮೆ ಮಾಡುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಲ್ಲಿ ನೀ ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶ ಮತ್ತೆ ನಿಮಗೆ ನೋವಾಗಿರೋ ಪ್ರಾಬ್ಲಮ್ ಏನಿಲ್ಲ? ಇಲ್ಲಿ ದೇವಸ್ಥಾನ ನಮ್ಮ ಶ್ರೀ ಈರಬಮ್ಮ ದೇವಿ ನಮ್ಮ ಮನೆ ದೇವರು, ನಮ್ದು ಅಜ್ಜನಹಳ್ಳಿ, ನಮ್ಮ ಹೆಸರು ವಸಂತರಾಜು. ಪ್ರಾಬ್ಲಮ್ ದೇವಸ್ಥಾನ ಕಟ್ಟಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ತೊಂದರೆ ಮಾಡ್ತಿರೋರು ಹುಂಜಿನಾಳ ಗ್ರಾಮದ ಛಲವಾದಿ ಸಮುದಾಯದವರು. ಯಾವ ತರ ತೊಂದರೆ ಮಾಡ್ತಿದ್ದಾರೆ? ದೇವಸ್ಥಾನ ಕಟ್ಟಕ್ ಬಂದಾಗ ಅವರೇ ಬಂದ್ಬಿಟ್ಟು ನಾವು ಕಲ್ಲೆ ತಾಕ್ಯಂತೀವಿ ಕಾಲ್ ಮೇಕೆ, ನಾವು ನಿಮ್ಮನ್ನ ಜೈಲ್ಗೆ ಹಾಕಿಸ್ತೀವಿ, ನಮ್ಗೆ ಮಂತ್ರಿಗಳು ಗೊತ್ತು, ನಮ್ಗೆ ಈ ಜಮೀನ್ ಹೆಂಗ್ ಮಾಡಿಸ್ಕೋಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತು, ನೀವೇನು ಮಾಡಕ್ಕಾಗಲ್ಲ, ನಮ್ಗೆ ಏನ್ ಬೇಕೋ ನಾವು ಮಾಡಿ ನಾವು ದೇವಸ್ಥಾನ ಕಟ್ಟಕ್ ನಾವು ಬಿಡಲ್ಲ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ನಾವು ತಗೊಂತೀವಿ ಅಂತ ಈ ಜಾಗ ನಿಮಗೆ ಸಂಬಂಧಪಟ್ಟಿದೆ. ಈ ಜಾಗ ನಮ್ಮ ತಾತ ಮುತ್ತಾಂತ ಕಾಲದಿಂದಲೂ ನಮ್ಮ ಸಮುದಾಯಕ್ಕೆ ಸೇರಿರೋ ಜಾಗ ಇದು. ಈ ಕುರಿತು ಹುಂಜಿನಾಳ ಗ್ರಾಮದ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ತಾಲೂಕು ಆಡಳಿತ, ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ತೋಟಿ ಇನಾಂ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಯಾರಿಗೆ ಹಕ್ಕು ಸಲ್ಲುತ್ತದೆ ಎಂಬುದನ್ನು ನಿರ್ಧರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದ್ದರೆ ಅದನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ವರದಿ ಬೆಂಚೆ ಮಂಜು. ಸ್ಟೇಷನ್ ಓದು ಸಮೇತ ನಮಗೆ ನ್ಯಾಯ ದೊರಕಿಸ್ದಾಗಿ ದೇವಸ್ಥಾನವನ್ನ ಪಾಯ ಹಾಕಿದ್ವಿ. ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಗ್ರಾಮದ ಸಮ್ಮುಖದಲ್ಲಿ ನಾವು ಪಾಯ ಹಾಕಿದಾಗ ಅದು ತೋಟಿ ಇನಾಂತಿ ನಮ್ಮ ಎಸ್ಸಿಗಳಿಗೆ ಬತ್ತು ಬರಾಬರ್ ಕಾಪಿನಲ್ಲಿ ರಂಗದಾಸಿ ನಮ್ಮ ಮೂಲ ಆದಿ ಕರ್ನಾಟಕದವರೇ ಆಗಿದ್ದು, ತೋಟಿ ಇನಾಂತಿ ನಮ್ಮ ಸ್ವತ್ತೇ ಆಗಿದ್ದು, ನಮ್ಮ ದೇವರ ಬಾಪ್ತಿ ಆಗಿದ್ದು, ಇಲ್ಲಿ ಮಾಡಿದಂತ ಒಂದು ಜಾಗ ಸರ್ಕಾರವೇ ಆದೇಶ ಮಾಡಿ ತೋಟಿ ಇನಾಂತಿ ಅಂತ ಆರ್ಡರ್ ಮಾಡಿದ ಒಂದು ಹಿನ್ನೆಲೆ ಜಮೀನು ಯಾವ ತರ ಆಧಾರ ಆಗಿ ನಿಮಗೆ ಬಂದಿರೋದು ಸಾಕು ಆದಿದ್ರ ಈಗ ಅವ್ರ ಹೆಸರು ಡಾಕ್ಯುಮೆಂಟ್ ಏನ್ ನೋಡ್ತಾ ಅದ್ರಲ್ಲಿ ಪಾಣಿನಲ್ಲಿ ರಂಗಯ್ಯ, ಸೀಬಯ್ಯ, ದೊಡ್ಡಗಂಗಮ್ಮ ಅಂತ ಮೆನ್ಷನ್ ಮಾಡಿದ್ದೆ. ಅದಕ್ಕೆ ಇವಾಗ ಆಲ್ರೆಡಿ ಸ್ಟೇಷನ್ಗಳಿಗೆ ರಂಗಯ್ಯ, ಸಿದ್ಧಗಂಗಮ್ಮ, ರಾಜಣ್ಣ, ಸಿಬಿ ಗುಂಡಯ್ಯ ಅಂತ ಮುಟ್ಟೇಳಿ ನಮ್ಗೆ ಕೋರ್ಟ್ಗಳಲ್ಲಿ ನಿಮ್ಮ ಹೆಸರಿಗೆ ಏನಿದೆ ದೇವಸ್ಥಾನ ಸಂಬಂಧಪಟ್ಟ ಅಷ್ಟು ನಾವು ಕೊಡುಗೆ ಜಮೀನು ಯಾರಿಗೂ ಯಾವ್ದೇ ರೀತಿಯ ಕಾರಣ ಖಾತೆ ಆಗೋದಿಲ್ಲ. ದೇವಸ್ಥಾನ ಸ್ವತ್ತು ಎಲ್ಲೂ ಹೋಗಲ್ಲ. ನಾವು ಮುಂದೆ ನಾವೆಲ್ಲ ಅನುಕೂಲ ಆದಂತ ಸಂದರ್ಭದಲ್ಲಿ ಎಲ್ಲ ಕಡು ಬಡವರು ದುಡ್ಡು ಕಾಸು ಅಡ್ಜಸ್ಟ್ ಮಾಡ್ಕೊಂಡು ದೇವಸ್ಥಾನ ಕಟ್ಟೋ ನಮ್ಮ ಮೂಮೆಂಟ್ ಅಲ್ಲೇ ನಾವ್ ಇದ್ವಿ. ಬಳಂದೊಳಗೆ ಈ ತರ ಒಳ ರಾಜಕೀಯ ಮಾಡಿರೋದು ನಮ್ಗೆ ಯಾವ ಕಾರಣಕ್ಕೂ ಗೊತ್ತಾಗ್ಲಿಲ್ಲ. ನಾವು ಪಾಣಿ ತೆಗೆದು ನೋಡಿದ್ರೆ KDBಗೆ ಅಕ್ವೈರ್ ಆಗಿರೋದು. ಅದನ್ನ ಸರ್ಕಾರಕ್ಕೂ ಸಮೇತ AC ಅವ್ರಿಗೂ, DC ಅವ್ರಿಗೂ ಮತ್ತೆ KDBಗೂ ಮತ್ತೆ ತಹಸೀಲ್ದಾರ್ಗೂ ಸಮೇತ ನಾವು ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಸರ್ಕಾರ ಅದನ್ನ ತಡೆ ಹಿಡಿದಿದೆ, ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಮತ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಹೆಸರಿನ ಮೇಲೆ ನಾವು ಒಂದು ಜೀರ್ಣೋದ್ಧಾರ ಕಮಿಟಿ ಸಮೇತ ನಾವು ಒಂದು ಟ್ರಸ್ಟ್ ಸಮೇತ ಮಾಡ್ಕೊಂಡಿದೀವಿ. 27ನೇ ಸಾಲಿನಾಗೆ 2022 ಟ್ರಸ್ಟ್ ಮಾಡಿದೀವಿ. ಅದೇ ರೀತಿಯಾಗಿ ಗ್ರಾಮಸ್ಥರು ಕೇಳಿದಾಗ ನೀವು ದೇವಸ್ಥಾನದಾಗ ನೆಲೆಯಾಗಿ ನಿಲ್ರಪ್ಪ, ದೇವಸ್ಥಾನ ಕಟ್ಟಿ ತನ್ನಡಿ ತಾನೇ ಯಾರು ಏನು ಮಾಡೋದಿಲ್ಲ, ದೇವಸ್ಥಾನ ಸ್ವತ್ತು ಯಾರಿಗೂ ಖಾತೆ ಮಾಡಕ್ ಬರೋದಿಲ್ಲ. ಕೊಡುಗೆ ಜಮೀನು ಇಲ್ಲಿ ಈ ಹಿಸ್ಟಾರಿಕಲ್ ಪ್ಲೇಸ್ ಹುಂಜಿನಾಳ ಗ್ರಾಮದಲ್ಲಿ ಸಿಬಿಂದೇವ್ರ ಕೊಡುಗೆ ಜಮೀನು ಸುಮಾರು ಎಕರೆ ಐತೆ, ಹಾಗೂ ಶಿವಂಗೆ ಕೊಡುಗೆ ಜಮೀನು ಸುಮಾರು ಎಕರೆ ಐತೆ. ಅದನ್ನೆಲ್ಲ ಕೊಡುಗೆ ಜಮೀನ ಯಾರಿಗೂ ಸಮೇತ ಖಾತೆ ಮಾಡಕ್ ಬರೋಕಿಲ್ಲ ಅಂತ ತಹಸೀಲ್ದಾರ್ ಸಮೇತ ಅಕ್ವೈರ್ ಮಾಡ್ಕೊಂಡು ಬೋರ್ಡ್ ಹಾಕಿದ್ದಾರೆ. ನಮ್ಮ ದೇವಸ್ಥಾನದ ಒಂದು ಟ್ರಸ್ಟಿನ ಆಧಾರದ ಮೇಲೆ ಜೀರ್ಣೋದ್ಧಾರ ಸಮಿತಿಗೆ ನಮ್ಮ ದೇವಸ್ಥಾನ ಸ್ವತ್ತನ ಮತ್ತು ದೇವಸ್ಥಾನ ಕಟ್ಟೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತಂದ್ರೆ ಈ ಈರಬಮ್ಮ ದೇವಸ್ಥಾನದ್ದು ಇದು 5 ಎಕರೆ 12 ಗುಂಟೆ ಜಮೀನ ಬೇರೆಯವ್ರು ಅಕ್ವೈರ್ ಮಾಡ್ಕೊಂಡವ್ರೆ. ಈ ದೇವಸ್ಥಾನ ಕಟ್ಟಕ್ಕೆ ಫುಲ್ ತೊಂದರೆ ಮಾಡ್ತಾ ಇದಾರೆ. ಈ ಕಡೆ ಇನಾಮತಿ ಜಮೀನಿದು, ಇದು ದೇವಸ್ಥಾನಕ್ಕೆ ಎಲ್ಲ ನಾವೆಲ್ಲ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಜೀರ್ಣೋದ್ಧಾರಕ್ಕೆ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಇದು ಮಾಡಿದ್ವಿ. ಪಾಯ ಎಲ್ಲ ತೆಗೆದು ಪಾಯ ಇದು ಮಾಡುವಲ್ಲೂ ಎಲ್ಲ ಬಂದು ಎಲ್ಲ ಗಲಾಟೆ ಮಾಡ್ಬಿಟ್ಟು ಗ್ರಾಮಸ್ಥರು ಎಲ್ಲ AD ಜನಾಂಗದವರು ಬಂದೆಲ್ಲ ಸಿಕ್ಕಾಪಟ್ಟೆ ನಮ್ಗೆ ತೊಂದರೆ ಮಾಡಿ ಎಲ್ಲ ಇದು ಮಾಡಿರು. ಒಂದು 6 ಲೋಡ್ ಮಳ್ಳು ಎಲ್ಲ ಜಲ್ಲಿ ಕಲ್ಲು ಎಲ್ಲ ಹೊಡ್ಸಿ ಎಲ್ಲ ಶಿಲೆಗಳು ಎಲ್ಲ ಇದು ಮಾಡಿ ದೇವಸ್ಥಾನವನ್ನು ಕಟ್ಟೋದೊಂದು ಫುಲ್ ಎಲ್ಲ ಅಡ್ಡಿ ಮಾಡಿ ಇದು ಹೊಲ ಗೇಯ್ಬೇಡ್ರಿ ಅಂದ್ರೂ ಗೇಯ್ದು ಎಲ್ಲ ಇದು ಕೋರ್ಟ್ಗೂ ಎಲ್ಲ ಇದು ಮಾಡ್ಯಾರ. ಅವರೇ ಕೋರ್ಟಿಗೆ ತಗೊಂಡು ಹಾಕ್ಯಾರೆ. ಇವಾಗ ನೋಡಿದ್ರೆ ಅವರೇ ಎಲ್ಲ ಹೊಲಗಳೆಲ್ಲ ಗೇಯ್ಕೊಂಡು ಎಲ್ಲ ಇದು ಮರಳು ಎಲ್ಲ ಕಲ್ಲುಗಳು ಎಲ್ಲಾನ ಬಾವಿ ಮಜನ್ ಬಾವಿ ಎಲ್ಲಾನ ಇದು ಗಿಡ ತೆಗಿಸ್ಬೇಕು, ಕಲ್ಯಾಣಿ ಬಾವಿನ ಎಲ್ಲ ಕಲ್ಲೆಲ್ಲ ಕಿತ್ತಾಕಿಸ್ಬಿಟ್ಟು ಬಾವಿ ಒಳಗಾಗಿ ಮುಚ್ಚಾಕ್ಸಕ್ ಹೋಗ್ತಾ ಇದಾರೆ ಅವರು. ಮಾದಿಗ ಜನಾಂಗಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಕ್ಕೇನೆ ತೊಂದರೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರೆ. ಗೌರವನೇ ಇಲ್ಲ, ನಮಗೆ ಬೆಲೆನೂ ಇಲ್ಲ. ನಮ್ಗೆ ಈ ಈರಬಮ್ಮ ದೇವಸ್ಥಾನ ನಮ್ಮ ಮನೆ ದೇವರು. ಇದನ್ನ ಅಕ್ರಮವಾಗಿ ಆದಿ ದ್ರಾವಿಡರು ಒತ್ತುವರಿ ಮಾಡಿಕೊಂಡು
ನಮ್ಮನ್ನ ಇಲ್ಲಿ ಬರ್ದಂಗೆ ತಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಜಾಗವನ್ನು ನಮಗೆ ಉಳಿಸಿ ನಮ್ಮ ಜಾತಿ ಬೆಳೆಯಲು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಈ ವಿಚಾರವಾಗಿ ನಾವು ದೇವಸ್ಥಾನ ಕಟ್ಟುವಾಗ ಬಂದು ನಮಗೆ ಗಲಾಟೆ ಮಾಡಿದಂತ ಆದಿದ್ರಾವಿಡರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ನಮಗೆ ಸಹಕಾರ ಕೊಡ್ಲಿಲ್ಲ. ಎಲ್ಲ ಅವರೇ ಪರಮೇಶ್ವರು ನಮ್ಮ ಕೊಲಿಗೂ ನಮ್ಗೆ ಸಹಕಾರ ಕೊಡಿ ಎಂದು ಅವ್ರು ಹೇಳಿದಾಗ ಅವ್ರಿಗೆ ಮಾಡಿದ್ರು. ನಮ್ಗೇನು ನಮಗೆ ತೊಂದರೆ ಒಂದು ಕೊಡೋದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಈ ಜಮೀನು ನಮಗೆ ಕೊಡುಗೆ ಒಳಗೆ ಕೊಟ್ಟರೆ ಜಮೀನು. ಈ ಹೀರೋ ಬುಕ್ಗಾಗಿನ 5 ಎಕರೆ 12 ಕುಂಟೆ ಜಮೀನು ಕೊಡುಗೆ ಜಮೀನು ಅಂತಂದೇಳಿ ನೀಡಿರೋದು. ಈಗ ಒಲೆಯರು ನಮ್ದು ಅಂತಂದೇಳಿ ಕಿತ್ಕೊಂತವ್ರೆ. ನಮ್ಮ ತಾತ ಮುತ್ತಾತರ ಹೆಸರುಗಳನ್ನ ಅವರೇ ಬಳಸ್ಕೊಂತ ಇದ್ರಿ ಸರ್. ನೀವ್ ಯಾವ ಜನಾಂಗದವರು? ನಾವು ಮಾದಿಗರು, ಮಾದಿಗ ಜನಾಂಗದವರು. ನಮ್ಮ ತಾತರ ಹೆಸರ ಅವರು ಒಲೆಯರೇ ಬೆಳೆಸ್ಕೊಂಡು ನಮ್ಮ ತಾತರ ಹೆಸರು ಅವ್ರು ಹುಟ್ಟವ್ರೆ ರೀತಿ ಒಳಗೆ ಅದೇ ಪಾಣಿ ಒಳಗೆ ನಮ್ಮ ತಾತರ ಹೆಸರು ಸೋರಿಸಿ ನಮ್ಮ ಜಮೀನ ನಮ್ಮ ಮಾದಿರಿಗಾಗಿ ಮೋಸ ಮಾಡ್ತಾ ಇದ್ರಿ. ನಮ್ಗೆ ಸರ್ಕಾರದಿಂದ ಕೇಳೋದಿಷ್ಟೇ, ಅಧಿಕಾರಿಗಳು ನಮ್ಮಿಂದ ಅಲ್ಲಾಟ್ ಮಾಡ್ತಾ ಇದಾರೆ. ಒಂದ್ ಸ್ಟೇಷನ್ಗೆ ಹೋದ್ರು ನಮಗೆ ಗೌರವ ಇಲ್ಲ, ಅಧಿಕಾರಿಗಳ ಹತ್ರನೂ ಹೋದ್ರು ನಮಗೆ ಗೌರವ ಇಲ್ಲ. ಆದ್ರಿಂದ ಇವರು ಪರಮೇಶ್ವರು ಅಂದ್ಕೊಂಡು ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ಆ ಭೂ ಸ್ವಾಧೀನ ಅಧಿಕಾರಿಗಳಲ್ಲೂ ನಾವು ಕೇಳೋದಿಷ್ಟೇ, ನಮ್ಗೆ ದೇವ್ರಿಗೆ 2 ಎಕರೆ ಜಮೀನ ನಿವೇಶನ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಆಮೇಲೆ ದೇವಸ್ಥಾನ ಕಟ್ಟಕ್ಕೆ ಒಂದು ಅನುಮತಿ ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ.